ಧನುರ್ರಾಶಿ ಮಾನಸಿಕವಾದಂತಹ ಸ್ಥಿರತೆ ಬೇಕು. ಮನಸ್ಸು ಚಂಚಲ ಸ್ವಭಾವದ್ದು, ಆದರೆ ಅದನ್ನು ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳತಕ್ಕಂತಹ ಪ್ರಯತ್ನ ನಡೀಲಿ ಎನ್ನುವಂಥದ್ದು. ಉದ್ಯೋಗಕ್ಕೆ, ಬೇರೆ ಬೇರೆ ವ್ಯವಹಾರಕ್ಕೆ ಈ ದಿವಸ ಅವಕಾಶ ಆಗುವಂಥದ್ದು. ಬೇರೆಯವರ ಮಾತಿನಿಂದ ಕೆಲವು ಕೆಲಸಗಳನ್ನು ಹಾಳು ಮಾಡಿಕೊಳ್ತೀರಿ. ಯಾವುದೋ ಒಂದು ಗುರುತರವಾದಂತಹ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಮಾಡ್ತಾ ಇರ್ತೀರಿ. ಬೇರೆ ಯಾರೋ ಬಂದು ಏನೋ ಸಲಹೆಯನ್ನು ಕೊಡ್ತಾರೆ, ಅದೇ ಸರಿ ಅಂತ ಹೇಳಿ ಅದಕ್ಕೆ ನೀವು ಮನಸ್ಸನ್ನು ಕೊಟ್ಟು ನಿಮ್ಮ ಕೆಲಸವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು. ಬೇರೆಯವರ ಸಲಹೆ ಬೇಡ ಅಂತಲ್ಲ, ತಗೊಳ್ಳಿ, ಆದರೆ ಅವರು ಹೇಳಿದ್ದೇ ತೀರ್ಮಾನವಾಗಿಬಿಟ್ರೆ ಈ ರೀತಿಯ ಎಡವಟ್ಟುಗಳಾಗಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವ್ಯವಹಾರದಲ್ಲಿ ಕೆಲವು ಕಹಿ ಘಟನೆಗಳು ನಡೀತಕ್ಕಂಥದ್ದು. ಇದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಇದೆಲ್ಲ ಸರ್ವೇ ಸಾಧಾರಣ, ಸಾಮಾನ್ಯ ಅನ್ನುವಂತಹ ಭಾವನೆ ಮಾನಸಿಕವಾಗಿ ನಿಮಗಿರಬೇಕು ಅನ್ನುವಂಥದ್ದು. ಮನಸ್ಸಿಗೆ ಹಿಡಿಸ್ತಕ್ಕಂತಹ ಕೆಲಸವನ್ನು ಮಾಡಿ, ಅಂದರೆ ಪ್ರಾಮಾಣಿಕತೆಯನ್ನು ತೋರಿಸಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ನಡವಳಿಕೆ, ನಿಮ್ಮ ಕಾರ್ಯವೈಖರಿ, ನಿಮ್ಮ ಮಾತು, ಇದೆಲ್ಲವನ್ನು ನಿಮ್ಮ ಕುಟುಂಬದ ಸದಸ್ಯರೇ ನಿಮ್ಮನ್ನು ಟೀಕೆ ಮಾಡೋ ಹಾಗಾಗುತ್ತೆ. ಅವರೇ ತಿರಸ್ಕಾರ ಮಾಡ್ತಾರೆ, ಅವರೇ ಒಪ್ಪೋದಿಲ್ಲ ಅದನ್ನ. ಹಾಗಾಗಿ ನೀವು ಪರಿವರ್ತನೆ ಆಗಬೇಕು, ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಜನರ ನಿರೀಕ್ಷೆ ಸುಳ್ಳಾಗುತ್ತೆ. ನಿಮ್ಮ ಬಗ್ಗೆ ಯಾವುದೋ ಒಂದು ಅಭಿಪ್ರಾಯ, ಒಳ್ಳೆಯ ಒಂದು ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಜನ, ಆದರೆ ನಿಮ್ಮ ನಡವಳಿಕೆ, ನಿಮ್ಮ ಮಾತು ಅದನ್ನು ಸುಳ್ಳಾಗಿಸ್ಬಿಡುತ್ತೆ. ಹಾಗಾಗಿಯೂ ನೀವು ಬದಲಾಗಬೇಕು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಸಣ್ಣದಾಗಿ ಕಾಡ್ತಕ್ಕಂಥದ್ದಿದೆ. ವೃತ್ತಿ ಅಥವಾ ನೌಕರಿಯಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ, ಅದು ನಿಮಗೇ ಮಾರಕವಾಗ್ತಕ್ಕಂಥದ್ದಾಗತ್ತೆ. ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಸಣ್ಣ ಬುದ್ಧಿ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ. ಯಾವುದೋ ದೊಡ್ಡದೆಲ್ಲ ಹೋಗ್ತಾ ಇರುತ್ತೆ, ಸಣ್ಣ ವಿಚಾರವನ್ನು ಹಿಡ್ಕೊಂಡು ನೀವು ಹಿನ್ನಡೆಯನ್ನು ಅನುಭವಿಸ್ತೀರಿ. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಜವಾಬ್ದಾರಿಯಿಂದ ಕೆಲವನ್ನು ಚರ್ಚಿಸಬೇಕು, ಸರಿಪಡಿಸ್ಕೊಳ್ಬೇಕು, ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಈ ದಿವಸ ನಿರೀಕ್ಷಿತವಾದಂತಹ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಅವಕಾಶಗಳಾಗತ್ತೆ. ನಿಂತು ಹೋದಂತಹ ಕೆಲವು ಕೆಲಸಗಳು ಪುನರಾರಂಭವಾಗೋದಕ್ಕೆ ಸೂಚನೆಗಳು ಸಿಕ್ಕುವಂಥದ್ದಾಗತ್ತೆ. ಜವಾಬ್ದಾರಿ ಹೆಚ್ಚಾಗತಕ್ಕಂತಹ ದಿವಸ ಇದು, ಅದನ್ನೆಲ್ಲ ಗಮನಿಸ್ಕೊಳ್ಬೇಕು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ಕಾಲ. 2ನೇ ಅಥವಾ 3ನೇ ಮದುವೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಅಪೇಕ್ಷಾ, ಅಗತ್ಯ, ಅಂತಹ ಅನಿವಾರ್ಯ, ಕಾನೂನುಬದ್ಧವಾದಂತಹ ಒಂದು ನಿರ್ದಿಷ್ಟವಾದಂತಹ ಮಾರ್ಗದರ್ಶನ ಇರತಕ್ಕಂಥವರಿಗೆ ಶುಭವಾದಂತಹ ದಿವಸ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ಗಮನ ಇರಲಿ ಅನ್ನುವಂಥದ್ದು. ಕಹಿಯಾದಂತಹ ಮಾತುಗಳಿಂದ ಸ್ವಲ್ಪ ದೂರ ಉಡ್ಕೊಂಬಿಡಿ, ಅಂತರವನ್ನು ಕಾಯ್ದುಕೊಳ್ಳಿ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಕಠಿಣವಾದಂತಹ ಪರಿಶ್ರಮ ಮಾತ್ರ ಕೆಲಸವನ್ನು ಮಾಡುತ್ತೆ. ಏನೋ ನಾನು ಓದಲಿಕ್ಕೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿ ಬೇರೆಯವರನ್ನ ಸಮಾಧಾನ ಮಾಡಲಿಕ್ಕೆ ಕೂತ್ರೆ ಯಾವ ಪ್ರಯೋಜನಕ್ಕೂ ಕೂಡ ಅದು ಬರುವುದಿಲ್ಲ ಅನ್ನುವಂತಹ ಅರ್ಥ. ಹವಾಮಾನ ವೈಪರೀತ್ಯದಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಕಾಣುವಂಥದ್ದಿದ್ದೇ ಇರುತ್ತೆ. ಸಮಾಜದಲ್ಲಿ ಗೌರವ ಪುರಸ್ಕಾರಗಳು ನಿಮ್ಮದಾಗುವಂಥದ್ದು. ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿ ವಿಚಾರದಲ್ಲಿ ಲಾಭವೋ, ಸಂತೋಷವೋ, ಸಮಾಧಾನವೋ ಆಗುವಂಥದ್ದಿದೆ. ದಾಯಾದಿಗಳ ವೈಮನಸ್ಯ ಹೆಚ್ಚಾಗುವಂಥದ್ದು. ಮನೆಯ ಸದಸ್ಯರ ಯೋಗಕ್ಷೇಮವನ್ನು ವಿಚಾರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.